ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ 200 ರುಪೀಸ್ಗೆ ವಾಯ್ಸ್ ನೋಟ್ ಅಲ್ಲಿ ನಿಮಗೆ ಕ್ವಶನ್ಸ್ಗಳು ಕೇಳಬಹುದು. ನಾನು ವಾಯ್ಸ್ ನೋಟ್ ಮುಖಾಂತರ ನಿಮಗೆ ಆನ್ಸರ್ಸ್ ಹೇಳ್ತೀನಿ. 200 ರುಪೀಸ್ ವಾಯ್ಸ್ ನೋಟ್ ಆದ್ರೂ ಕೂಡ ಅನ್ಲಿಮಿಟೆಡ್ ಕ್ವಶನ್ಸ್ ನೀವು ಕೇಳಬಹುದು. ಅನ್ಲಿಮಿಟೆಡ್ ಆಗಿ ನೀವು ವಾಯ್ಸ್ ನೋಟ್ ಅಲ್ಲಿ ಆನ್ಸರ್ಸ್ ನ ಪಡ್ಕೋಬಹುದು. ಓಕೆನಾ? ಸೊ ಇಫ್ ಇನ್ ಕೇಸ್ ನಿಮಗೆ ಫೋನ್ ಕಾಲ್ ಸೆಷನ್ ಬೇಕು ಅಂತ ಇದ್ರೆ 400 ರುಪೀಸ್ ಆಗುತ್ತೆ. ಸೊ ನಿಮ್ಗೆ ಬಜೆಟ್ ಅಲ್ಲಿ ಬೇಕಂದ್ರೆ 200 ರುಪೀಸ್ ವಾಯ್ಸ್ ನೋಟ್ ಇರುತ್ತೆ, 400 ರುಪೀಸ್ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಎರಡು ಆಫರ್ ಕೂಡ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಅಂತ ನಾನು ಹೇಳ್ಬಹುದು. ಸೊ ಟ್ಯಾರೋ ರೀಡಿಂಗ್ ಕೋರ್ಸ್ 7 ಡೇಸ್ ಕ್ಲಾಸಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಸೊ 2000 ರುಪೀಸ್ಗೆ ಕ್ಲಾಸ್ ನಡೀತಾ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು 2000 ನೀವು ಪೇ ಮಾಡಿ ಸರ್ಟಿಫಿಕೇಟ್ ಸಿಗುತ್ತೆ. ಸರ್ಟಿಫಿಕೇಟ್ ಕೂಡ ಅವೈಲಬಲ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ದಟ್ ಈಸ್ ರೀಕನ್ಸಿಲೇಷನ್. ಸೊ ಇನ್ನೇನು ಏಪ್ರಿಲ್ ಬರ್ತಾ ಇದೆ. ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ಚೆನ್ನಾಗಿ ಈಲ್ ಆಗತ್ತಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಸೊ ನಿಮ್ಮ ಎಕ್ಸ್-ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರಾ, ಚಾನ್ಸಸ್ ಇದೆಯಾ, ಅವ್ರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಫುಲ್ ಡೀಟೇಲ್ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ನಾನು ಹೇಳುತ್ತಾ, ಸೊ ಎಸ್ ಗೈಸ್, ಸೊ ತುಂಬಾ ಲಾಂಗ್ ಟೈಮ್ ಆಯ್ತು ರೀಡಿಂಗ್ ಮಾಡಿ, ಬಟ್ ಇವತ್ತಿಂದ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ನಿನ್ನೆ ಮೊನ್ನೆ ಎಲ್ಲ ಬುಕ್ ಮಾಡ್ಕೊಂಡಿದ್ದೀರಾ, ನಿಮ್ಗೇನಾದ್ರೂ ರೀಡಿಂಗ್ ಸಿಕ್ಕಿಲ್ಲ ಅಂತ ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ. ನಾನು ಟೈಮಿಂಗ್ಸ್ ಹೇಳ್ತೀನಿ, ಆ ಟೈಮಿಂಗ್ಸ್ಗೆ ನೀವು ಕಾಲ್ ಮಾಡ್ಬೋದು. ಓಕೆ? ಸೊ ಎಸ್, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. Six of Swords ಇದೆ. ಓಕೆ, 10 of Swords, 3 of Cups, Strength ಕಾರ್ಡ್. ಓಕೆ, Ace of Cups ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ Queen of Pentacles. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಫಸ್ಟ್ ಆಫ್ ಆಲ್ ಬಾಟಮ್ ಆಫ್ ದಿ ಕಾರ್ಡ್ Queen of Pentacles ಇದೆ, Ace of Cups ಇದೆ, Strength ಕಾರ್ಡ್ ಇದೆ. ಓಕೆ, 3 of Cups ಇದೆ, ಸೊ 10 of Swords and 6 of Swords. ಸೊ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಕ್ಷನ್ ತಗೋಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಮೀಟ್ ಮಾಡಬೇಕು, ಡೈರೆಕ್ಟ್ ಆಗಿ ಅವರ ಭಾವನೆಗಳೆಲ್ಲ ನಿಮ್ಮ ಹತ್ರ ಬಂದು ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ತುಂಬಾನೇ ಒಂದು ವ್ಯಕ್ತಿ ಥಾಟ್ ಅಲ್ಲಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಅವರ ಫ್ರೆಂಡ್ಸ್ ಮುಖಾಂತರನೋ ಅಥವಾ ನಿಮ್ಮ ಫ್ರೆಂಡ್ಸ್ ಗಳ ಮುಖಾಂತರನೋ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮತ್ತೆ ರೀಕನೆಕ್ಟ್ ಆಗ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಯಾಕೆಂತ ಅಂದ್ರೆ ಎಲ್ಲೊಂದ್ ಕಡೆ ದಿಸ್ ಪರ್ಸನ್ ಇಸ್ ರಿಯಲಿ ಹ್ಯಾವ್ ದಟ್ ಶೇಮ್. ಡೈರೆಕ್ಟ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡೋದಕ್ಕೆ ಆ ಒಂದು ವ್ಯಕ್ತಿಗೆ ತುಂಬಾ ಮುಜುಗರ ಆಗ್ತಾ ಇದೆ, ಶೇಮ್ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ನಿಮ್ಮ ವಿಚಾರದಲ್ಲಿ ತುಂಬಾನೇ ದುಡುಕಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನ ಬಿಡುವಾಗ, ಬ್ರೇಕಪ್ ಆಗುವಾಗ ತುಂಬಾನೇ ನಿಮಗೆ ಈಗೋ ಇಂದ ರೆಸ್ಪಾಂಡ್ ಮಾಡಿದ್ದಾರೆ, ತುಂಬಾ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ಪೇನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಮುಖ ನೋಡಿದಾಗೆಲ್ಲನೂ ಕೂಡ ಅವ್ರು ಏನೆಲ್ಲ ಪೇನ್ ನಿಮ್ಗೆ ಕೊಟ್ಟಿದ್ದಾರೆ ಅದೆಲ್ಲಾನು ಕೂಡ ಅವ್ರಿಗೆ ನೆನಪಾದಾಗ ಖಂಡಿತವಾಗ್ಲೂ ಎಮೋಷನಲ್ ಆಗ್ತಾರೆ. ಸೊ ಡೇ ಬೈ ಡೇ ಅವರ ಆ ಒಂದು ವ್ಯಕ್ತಿ ಕುಗ್ಗೋಗ್ತಾ ಇದ್ದಾರೆ. ಸೊ ನನ್ನ ವ್ಯಕ್ತಿಗೆ ನಾನು ಈ ರೀತಿ ಮಾತಾಡಿದೀನಿ, ಈ ರೀತಿ ಅವ್ರನ್ನ ಗೋಳಿಕೊಂಡಿದೀನಿ, ಅವ್ರು ಎಷ್ಟು ಒಳ್ಳೆಯವರು, ನಂಗೆ ಎಷ್ಟು ಒಳ್ಳೇದ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಿದೀರಾ ಅಂತ ಅಂದ್ರೆ ಇವನ್ ಅವರ ಓನ್ ಫ್ಯಾಮಿಲಿ ಅವರೇ ಅಷ್ಟು ಹೆಲ್ಪ್ ಮಾಡಿರಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದೀರಾ. ಅವರ ಕಷ್ಟದ ಸಮಯದಲ್ಲಿ ಅವರ ಕೈ ಬಿಡದೆ ನೀವು
ನಿಮ್ಮ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ವ್ಯಕ್ತಿ ನನ್ನ ನಂಬಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರ ಖುಷಿನೇ ನನ್ನ ಖುಷಿ ಅಂತ ಹೇಳಿ ನೀವು ತುಂಬಾನೇ ಅವ್ರಿಗೆ ಸಹಾಯ ಮಾಡ್ತಾ ಬಂದಿದ್ದೀರಾ. ಆ ಸಹಾಯ ಹೆಂಗ್ ಆಗೋಯ್ತು ಅಂದ್ರೆ ಅವ್ರು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರು. ಸೊ ನಿಮ್ ಸಹಾಯ ಇಲ್ಲದೆ ಅವ್ರು ಯಾವ ಕೆಲ್ಸನೂ ಅವ್ರು ಮಾಡ್ತಾನೆ ಇರ್ಲಿಲ್ಲ. ಆ ರೀತಿ ನಿಮ್ಮಿಬ್ರು ಮಧ್ಯ ದುಡ್ಡು ಫೈನಾನ್ಷಿಯಲಿ ಅಡ್ಡ ಬಂದಿದ್ದಕ್ಕೆ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ಈ ರೀತಿ ಎಲ್ಲಾನು ನಾನು ಮಾಡಿದೀನಿ, ಇವಾಗ ಹೋಗಿ ನಾನು ಅವ್ರ ಜೊತೆಗೆ ಮಾತಾಡಿದ್ರು ಅವ್ರು ಮಾತಾಡ್ತಾರ, ಇದೆಲ್ಲ ದೇವ್ರು ಮೆಚ್ತಾನ, ಅಥವಾ ಇವ್ರು ಯಾವ ತರ ಯೋಚನೆ ಮಾಡ್ತಿದಾರೆ ಅಂದ್ರೆ ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಮ್ ಜೊತೆಗೆ ಇವತ್ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಯಾವತ್ತೂ ಕನೆಕ್ಟ್ ಆಗಕ್ ಸಾಧ್ಯ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ನೀವು ತುಂಬಾನೇ ಅಚೀವ್ಮೆಂಟ್ ಮಾಡ್ತಾ ಇದ್ರ, ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ, ಗ್ರೋತ್ ಆಗ್ತಾ ಇದೆ, ಇವತ್ತು ನೀವು ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಪರ್ಸನ್ ನಿಮ್ಮ ಗ್ರೋತ್ ನ ನೋಡಿ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಪ್ರೌಡ್ ಫೀಲ್ ಮಾಡ್ತಿದ್ದಾರೆ. ಬಟ್ ಆ ಒಂದ್ ವ್ಯಕ್ತಿಗೆ ಒಂದು ಕೊರಗೆ ಏನಿದೆ ಅಂದ್ರೆ ಇವತ್ತು ಆ ಒಂದ್ ವ್ಯಕ್ತಿ ಜೊತೆಗೆ ನಾನು ಅವರ ಲೈಫ್ ಅಲ್ಲಿ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ನಾನು ಅವ್ರ ಲೈಫಲ್ಲಿ ಅಷ್ಟೇ ಸಪೋರ್ಟಿವ್ ಆಗಿದ್ದಿದ್ರೆ ನನ್ನ ಜೀವನದಲ್ಲಿ ಇನ್ನೆಷ್ಟು ಸಪೋರ್ಟಿವ್ ಆಗಿ ಆ ಒಂದು ವ್ಯಕ್ತಿ ಇರ್ತಾ ಇದ್ರು. ಇವತ್ತು ನಾವಿಬ್ರು ಎಷ್ಟು ಗೋಲ್ ನ ರೀಚ್ ಆಗ್ತಾ ಇದ್ವಿ, ಎಷ್ಟು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾ ಇದ್ವಿ, ಎಷ್ಟು ಜೀವನದಲ್ಲಿ ಮುಂದೆ ಬರ್ತಾ ಇದ್ವಿ, ಇದೆಲ್ಲಾನು ಕೂಡ ಅವರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಬೀನ್ ವೆರಿ ಸಪೋರ್ಟಿವ್. ನಿಮಗೆ ಅವ್ರು ತುಂಬಾ ಸಪೋರ್ಟಿವ್ ಆಗಿರ್ಬೋದು, ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಹ್ಯಾವ್ ರಿಯಲಿ ನೀವು ಅವ್ರ ಋಣನ ಖಂಡಿತವಾಗ್ಲೂ ತೀರ್ಸಕ್ಕಾಗಲ್ಲ, ಈ ರೀತಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅಥವಾ ಸಮಥಿಂಗ್ ಅವರು ನಿಮ್ಗೆ ಏನು ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಎಲ್ಲಾನು ಅವ್ರಿಗೆ ಕೊಟ್ಟಿದ್ದೀರಾ. ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಗೆಟಿಂಗ್ ದಟ್ ಎನರ್ಜಿ. ಸೊ ನಿಮ್ಮ ಋಣವನ್ನ ಯಾವತ್ತಿಗೂ ಅವ್ರು ತೀರ್ಸಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಸಮ್ಟೈಮ್ಸ್ ಹಿಂಗಾಗೋಗಿದೆ ಅವರ ಜೀವನದಲ್ಲಿ ಅಂದ್ರೆ ತುಂಬಾ ಕಷ್ಟಗಳಿದೆ, ಸ್ಟ್ರಗಲ್ಸ್ ಇದೆ. ಅವ್ರ ಲೈಫಲ್ಲಿ ಸಾಲ ಜಾಸ್ತಿ ಮಾಡ್ಕೋತಾ ಇರ್ಬೋದು, ಫೈನಾನ್ಷಿಯಲಿ ಅವ್ರು ಎಷ್ಟೇ ದುಡಿದ್ರು ಆ ದುಡ್ಡು ಅವ್ರಿಗೆ ನಿಲ್ತಾ ಇಲ್ಲ, ಅಥವಾ ಅವರ ಕರ್ಮ ಅವ್ರೇನ್ ನಿಮಗೆ ಚೀಟಿಂಗ್ ಮಾಡಿದ್ದಾರೆ ಅಥವಾ ಹರ್ಟ್ ಮಾಡಿದ್ದಾರೆ ಅಥವಾ ಅವರಿಂದ ನೀವು ಎಷ್ಟು ನೊಂದಿದ್ದೀರಾ ಅದೆಲ್ಲದಕ್ಕೂ ಕರ್ಮದಲ್ಲಿ ಅವರು ರಿಪೇಮೆಂಟ್ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ಹ್ಯಾವಿಂಗ್ ಸ್ಟ್ರಗಲ್ ಇನ್ ದೇರ್ ಲೈಫ್. ಅವ್ರ ಲೈಫಲ್ಲಿ ಅವರು ಖುಷಿಯಾಗಿಲ್ಲ, ಆರಾಮಾಗಿಲ್ಲ, ಅವರ ಜೀವನದಲ್ಲಿ ಅವರು ಮುಂದೆ ಏನೇ ಆದ್ರೂ ಕೂಡ ಅವರು ನಿಮ್ಮನ್ನ ನೀವು ಅವ್ರನ್ನ ಕ್ಷಮಿಸ್ಬೇಕು, ಅವಾಗ ಮಾತ್ರ ನಾನೇನ್ ಕರ್ಮ ಅನುಭವಿಸ್ತಾ ಇದ್ದೀನಿ ಅದು ಕಟ್ಟಾಗಕ್ಕೆ ಸಾಧ್ಯ ಅಂತ ಅವ್ರಿಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ನೀವು ಒಂದು ದೊಡ್ಡ ಸ್ಟ್ರೆಂತ್ ಆಗಿದ್ರಿ, ನಿಮಗೆ ಆ ಕೆಪಾಸಿಟಿ ಇದೆ ಅವ್ರನ್ನ ಕ್ಷಮಿಸಕ್ಕೆ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಅವರ ಜೀವನದಲ್ಲಿ ನೀವಿದ್ದಷ್ಟು ದಿನಾನು ಅವರ ಜೀವನ ತುಂಬಾ ಸೆಲೆಬ್ರೇಷನ್ ಅಲ್ಲಿತ್ತು, ಪಾರ್ಟಿ ಮಾಡ್ತಾ ಇದ್ರು, ಪ್ರತಿಯೊಂದ್ರಲ್ಲೂ ನೀವು ಅವರ ಖುಷಿಯಲ್ಲಿ ಭಾಗಿಯಾಗಿದ್ದೀರಾ. ನಿಮಗಿಲ್ಲ ಅಂದ್ರೂ ಕೂಡ ಇವ್ರಿಗೆ ಹೆಲ್ಪ್ ಮಾಡಿ ಅವ್ರನ್ನ ಖುಷಿ ಪಡಿಸಿದ್ದೀರಾ. ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಫೀಲಿಂಗ್. ಬಟ್ ಅವರ ಲೈಫ್ ಇವಾಗ 10 ಆಫ್ ಸೋರ್ಟ್ಸ್ ಎನರ್ಜಿನಲ್ಲಿದೆ. ದೇರ್ ಇಸ್ ಲಾಟ್ಸ್ ಆಫ್ ಸ್ಟ್ರಗಲ್, ದೇರ್ ಇಸ್ ಲಾಟ್ಸ್ ಆಫ್ ಬರ್ಡನ್. ಸೊ ತುಂಬಾನೇ ಅವ್ರ ಲೈಫ್ ಕಷ್ಟ ಆಗ್ತಾ ಇದೆ ಮೂವ್ ಆಗಕ್ಕೆ. ಸೊ 6 ಆಫ್ ಸೋರ್ಟ್ಸ್ ಇದೆ. ಫೈನಲ್ ಆಗಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಅವರಿಗೆ ಅವರ ಕಷ್ಟದಲ್ಲಿ ನೀವಿದ್ರಿ, ಇವಾಗ ಅವರ ಜೀವನದಲ್ಲಿ ಸಂಪತ್ತು ಬಂದಿದೆ ಅಂತ ಹೇಳಿ ಮೇ ಬಿ ಆ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅಥವಾ ಈ ಒಂದು ವ್ಯಕ್ತಿ ನನಗೆ ವರ್ತ್ ಇಲ್ಲ ಅಂತ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಬಟ್ ಕಾಲ ಯಾವತ್ತಿಗೂ ಹಿಂಗೆ ಇರೋದಿಲ್ಲ ಅನ್ನೋದು ನಿಮ್ಮ ವ್ಯಕ್ತಿ ಗೊತ್ತಾಗಿದೆ. ಯಾವ್ದಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿರೋಂತ ವ್ಯಕ್ತಿ ನಿಮ್ಮನ್ನ ಇವತ್ತು ನಿಮ್ಮನ್ನ ನೋಡಿ ಅವ್ರು ಅಷ್ಟು ಹೊಗಳ್ತಿದ್ದಾರೆ ಅಂತ ಅಂದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯೋರ್ ಓನ್ ಗ್ರೋತ್. ನೀವೊಂದು ಸೆಲ್ಫ್ ಆಗಿ ಎಷ್ಟು ಕೆಲಸ ಮಾಡಿದ್ರ ನಿಮ್ಮ ಜೀವನದಲ್ಲಿ ಅದನ್ನ ತೋರಿಸ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ದ ಹಾರ್ಟ್ ಟುವರ್ಡ್ಸ್ ಯು. ಬಟ್ ಖಂಡಿತವಾಗ್ಲೂ ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಖಂಡಿತ ರಿಯೂನಿಯನ್ ಆಗತ್ತೆ. ಬಿಕಾಸ್ ಐ ಆಮ್ ಹ್ಯಾವಿಂಗ್ ಏಸ್ ಆಫ್ ಕಪ್ಸ್. ಸೊ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ರಿಬರ್ತ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ದೇರ್ ಈಸ್ ಎನ್ ಕಾರ್ಮಿಕ್ ಪಾತ್. ಆ ಕಾರ್ಮಿಕ್ ಸೈಕಲ್ ಇಂದ ಮೇ ಬಿ ನೀವು ಡಿವೈಡ್ ಆಗಿದ್ದೀರಾ. ಡಿವೈಡ್ ಆಗೋದಕ್ಕೆ ಹಲವಾರು ನೆಪಗಳಿರ್ಬೋದು, ಬಟ್ ಡೆಫಿನೆಟ್ಲಿ ರಿಯೂನಿಯನ್ ಆಗ್ತಾ ಇದೆ, ರಿಕನ್ಸಿಲೇಷನ್ ಆಗ್ತಾ ಇದೆ. ಸೊ ನೀವು ಈ ಒಂದು ವ್ಯಕ್ತಿ ಹತ್ರ ಖಂಡಿತವಾಗ್ಲೂ ನಿಮ್ಮ ರಿಲೇಶನ್ಶಿಪ್ ಶೇರ್ ಮಾಡ್ಕೋಬಹುದು, ಅಥವಾ ಅವ್ರಿಗೊಂದು ಚಾನ್ಸ್ ಕೊಡ್ಬೋದಾ ಅಂದ್ರೆ ಖಂಡಿತ ಚಾನ್ಸ್ ಕೊಡಿ. ಯಾಕೆಂತಂದ್ರೆ ತಪ್ಪು ಮಾಡಿರೋರು ಯಾರಿದ್ದಾರೆ. ಸೊ ಖಂಡಿತ ಎಲ್ಲರಿಂದ ತಪ್ಪಾಗತ್ತೆ. ತಪ್ಪನ್ನ ತಿದ್ಕೊಂಡು ಅವ್ರ ಮುಂದೆ ಬಂದು ಒಂದು ಒಳ್ಳೆ ಮನ್ಸಿಂದ ನನ್ನ ಕ್ಷಮಿಸಿ ನನ್ನ ಜೊತೆಗೆ ಒಂದು ಅವಕಾಶ ಕೊಡಿ ಬಾಳೋದಿಕ್ಕೆ ನಿಮ್ಮ ಜೊತೆಗೆ ಅಂತ ಕೇಳ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಚಾನ್ಸ್ ನ ಕೊಡಬಹುದು.
ಸೊ ಚಾನ್ಸ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಆಗ ನಮ್ಮ ಹತ್ರಕ್ಕೆ ನೀವು ಒಪ್ಕೊಳ್ಳೇಬೇಕು ಅಂತಾನೂ ಇಲ್ಲ. ಇಟ್ ಇಸ್ ಆಲ್ ಡಿಪೆಂಡ್ಸ್ ಆನ್ ಯು. ಅವ್ರನ್ನ ನೀವು ಒಪ್ಕೋಬೇಕಾ ಬೇಡವಾ ಅನ್ನೋದು ನೀವು ಡಿಸಿಷನ್ಸ್ ತಗೊಳ್ಳಿ. ಬಟ್ ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗತ್ತೆ. ಸೊ ಕಮಿಂಗ್ ಡೇಸ್ ವಿತ್ ಇನ್ ದ ನೆಕ್ಸ್ಟ್ 1 ಮಂತ್ ಒಳಗಡೆ 15 ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.